Hi, hello, namaste friends. Welcome back to Raman Tutorials. Good evening everybody. ಶಿವ ಸಂಜೆ ಎಲ್ರು ಹೇಗಿದ್ದೀರಾ? ಹಾಯ್ ಹಲೋ ನಮಸ್ತೆ. ಎಸ್ ಇವತ್ತಿನ ಸಮಾಜ ವಿಜ್ಞಾನ ತರಗತಿಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನ್ ನಿಮಗೆ ತುಂಬಾ ಮುಖ್ಯವಾಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೀನಿ. ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಕ್ವಶನ್ ಪೇಪರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು. ಈ ವಿಡಿಯೋವನ್ನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡುವಂತ ಪ್ರಯತ್ನ ಮಾಡಿ. ಕಂಪ್ಲೀಟ್ ಆಗಿ ನೋಡಿಲ್ಲ ಅಂತಂದ್ರೆ ಇದಕ್ಕೆ ನೀವೇನೆ ಹೊಣೆ ಆಗಿರ್ತೀರಾ. ಆಮೇಲೆ ನನ್ನ ಕಡೆಯಿಂದ ಏನೆಲ್ಲ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತೋ ಅದೆಲ್ಲವನ್ನ ಕೂಡ ಕೊಡ್ತಾ ಇದ್ದೀನಿ. ಸರಿಯಾಗಿ ನೋಡ್ಕೊಳ್ರಿ, ಓದ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಭಕ್ತಿ ಮೂವ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ. ಭಕ್ತಿ ಚಳವಳಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ವರ್ಣ ವ್ಯವಸ್ಥೆಯನ್ನ ಬೆಂಬಲಿಸುತ್ತೆ. ಇದು ಸಂಸ್ಕೃತವನ್ನ ಮಾತ್ರ ಮಾಧ್ಯಮವಾಗಿ ಬಳಕೆ ಮಾಡ್ತು. ದೇವರಿಗೆ ವೈಯಕ್ತಿಕ ಭಕ್ತಿಯನ್ನ ಒತ್ತಿ ಹೇಳ್ತು. ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತ ಇದೆ. ಹಾಗಾದ್ರೆ ಭಕ್ತಿ ಮೂವ್ಮೆಂಟ್ ಆಯ್ತು ಅಂತ ನಾನು ನಿಮಗೆ ಭಕ್ತಿ ಮತ್ತೆ ಸೂಫಿ ಸಂತದ ಬಗ್ಗೆನೂ ಕೂಡ ಎಲ್ಲ ಹೇಳಿದ್ದೆ, ನೆನಪಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಭಕ್ತಿ ಚಳವಳಿಯ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ? ಇಟ್ ಸಪೋರ್ಟೆಡ್ ದಿ ವರ್ಣ ಸಿಸ್ಟಮ್. It used Sanskrit as the only medium. It emphasized personal devotion to God. It was limited to North India only ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರು. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ತರ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಯಾವ ಹೇಳಿಕೆ ತಪ್ಪಾಗಿದೆ, ಹೇಳಿಕೆಗಳನ್ನ ಹೊಂದಿಸಿ ಬರೀರಿ, ಕಾಲಾನುಕ್ರಮದಲ್ಲಿ ಗುರುತಿಸಿ, ಯಾವ ರೀತಿ ಬೇಕಾದ್ರೂ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ನೀವು ಅದಕ್ಕೆ ರೆಡಿ ಇರ್ಬೇಕಷ್ಟೇನೆ. ಅರ್ಥ ಆಯ್ತಾ? ಓಕೆ, ಇವತ್ತಿನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬಂತು? ಆಪ್ಷನ್ ನಂಬರ್ ಸಿ ಅಂತ. ಇನ್ನ ಕೆಲವೊಬ್ರು ಬಿ ಅಂತಲೂ ಕೂಡ ಉತ್ತರವನ್ನ ಕೊಡ್ತಿದ್ದೀರಾ. ಸಿ ಸರಿಯಾಗಿದೆ. ಭಕ್ತಿ ಸೇಂಟ್ಸ್ ರೆಜೆಕ್ಟೆಡ್ ಫಾರ್ಮಲ್ ರಿಚುವಲ್ಸ್ ಅಂಡ್ ಕ್ಯಾಸ್ಟ್ ಬ್ಯಾರಿಯರ್ಸ್. ಭಕ್ತಿ ಸಂತರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಪದ್ಧತಿಯು, ಸಂತರ ಪದ್ಧತಿ ಹೇಗಿತ್ತು ಅಂದ್ರೆ ಔಪಚಾರಿಕ ಆಚರಣೆಗಳು ಮತ್ತೆ ಜಾತಿಯ ಅಡೆತಡೆಗಳನ್ನ ತಿರಸ್ಕಾರ ಮಾಡುತ್ತೆ. ಯಾವುದೇ ರೀತಿ ವರ್ಣಭೇದ, ಜಾತಿ ಭೇದಗಳನ್ನ ಇವ್ರು ಮಾಡೋದಿಲ್ಲ. ಕನ್ನಡ ಮತ್ತು ತಮಿಳಿನಂತಹ ಸ್ಥಳೀಯ ಭಾಷೆಗಳಲ್ಲಿ ಬೋಧಿಸ್ತಾರೆ. ಹಾಗೆ ಇಟ್ ಫೋಕಸ್ಡ್ ಆನ್ ಅ ಡೈರೆಕ್ಟ್ ಎಮೋಷನಲ್ ಬಾಂಡ್ ಬಿಟ್ವೀನ್ ದ ಡಿವೋಟಿ ಅಂಡ್ ಗಾಡ್. ಭಕ್ತ ಮತ್ತೆ ದೇವರ ನಡುವಿನ ನೇರ ಭಾವನಾತ್ಮಕ ಸಂಬಂಧದ ಮೇಲೆ ಕೇಂದ್ರೀಕರಣ ಆಗಿತ್ತು ಅಂತ ಹೇಳ್ತು. ನೆಕ್ಸ್ಟ್ ಜಿಯೋಗ್ರಫಿಕ್ ಬರೋಣ, ತುಂಬಾ ಇಂಪಾರ್ಟೆಂಟ್. ದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ ಪಾಸಸ್ ಥ್ರೂ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಭಾರತದ ಪ್ರಮಾಣಿತ ಮೆರಿಡಿಯನ್ ಈ ಕೆಳಗಿನ ಯಾವುದರ ಮೂಲಕ ಹಾದು ಹೋಗುತ್ತದೆ? 82.5 ಪೂರ್ವ ಮಿರ್ಜಾಪುರ್ ಮೇಲೆ, 68.7 ಡಿಗ್ರಿ ಪೂರ್ವಕ್ಕೆ, 97.25 ಪೂರ್ವಕ್ಕೆ, 23.30 ಡಿಗ್ರಿ ಉತ್ತರಕ್ಕೆ ಅಂತ ಇದೆ. ಸೊ ಹಾಗಾದ್ರೆ ಪ್ರಮಾಣಿತ ಮೆರಿಡಿಯನ್ ಯಾವ ಒಂದು ಪ್ರದೇಶ ಅಥವಾ ಯಾವ ರೇಖೆಯ ಮೂಲಕ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸು. ಓಕೆ, ಕಮಾನ್ ಬೇಗ ಬರ್ಲಿ ಆನ್ಸರ್ಸ್ ಎಲ್ಲ. ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಾ. ಆಪ್ಷನ್ ನಂಬರ್ 1 ಅಂತ ಹೇಳ್ತಾ ಇದ್ದೀರಾ. ಲೆಟ್ ಮಿ ಚೆಕ್ ಇಟ್, ಯಾವ್ದಾಗುತ್ತೆ ಇಲ್ಲಿ ಉತ್ತರ ಅಂತ ನೋಡೋಣ. ಓಕೆ, 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳಿದ್ರಿ, ಸರಿ ಇದೆ. ಇಟ್ ಈಸ್ ಯೂಸ್ ಟು ಮೇಂಟೈನ್ ಅ ಯೂನಿಫಾರ್ಮ್ ಟೈಮ್ ಥ್ರೂ ಔಟ್ ದ ಕಂಟ್ರಿ. IST ಟೈಮಿಂಗ್ ಅಂತ ಹೇಳ್ತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಿ ಕೂಡ ಗುರುತಿಸ್ತೀವಿ. ದ ಟೈಮ್ ಡಿಫರೆನ್ಸ್ ಬಿಟ್ವೀನ್ ಗುಜರಾತ್ ಅಂಡ್ ಅರುಣಾಚಲ ಪ್ರದೇಶ್ ಈಸ್ ಅಬೌಟ್ 2 hours. ಗುಜರಾತ್ ಮತ್ತೆ ಅರುಣಾಚಲ ಪ್ರದೇಶದ ನಡುವಿನ ಸಮಯದ ವ್ಯತ್ಯಾಸ ಎಷ್ಟಿದೆ ಅಂತಂದ್ರೆ ಸುಮಾರು 2 ಗಂಟೆಗಳು ಅಂತ ಹೇಳ್ತೀವಿ.
It passes through states like UP, MP, ಛತ್ತೀಸ್ಗಢ, ಒಡಿಸ್ಸಾ ಅಂಡ್ ಆಂಧ್ರ ಪ್ರದೇಶ್. ಇದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಾಗೆ ಛತ್ತೀಸ್ಗಢ ಮತ್ತೆ ಒಡಿಸ್ಸಾ ಹಾಗೆ ಆಂಧ್ರ ಪ್ರದೇಶದಂತಹ ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಯಾವುದು? ಮೆರಿಡಿಯನ್ ರೇಖೆ. ಓಕೆ, ನಾನೀಗ ಲಾಸ್ಟ್ ಮಿನಿಟ್ ರಿವಿಷನ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಎಕ್ಸಾಮ್ಸ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ MCQs ಕೊಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರುವಂತ ಎಲ್ಲಾ ಕ್ಲಾಸ್ ನೋಡ್ಕೊಂಡ್ರೆ 100% ಒಳ್ಳೆ ಅಂಕಗಳನ್ನೇ ಗಳಿಸಬಹುದು. ಹೂ ಹ್ಯಾಸ್ ದ ಪವರ್ ಟು ಇಶ್ಯೂ ಅ ರಿಟ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್? ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಹೊರಡಿಸುವಂತ ಅಧಿಕಾರ ಯಾರಿಗಿದೆ? ಓನ್ಲಿ ಪಾರ್ಲಿಮೆಂಟ್, ಓನ್ಲಿ ದ ಪ್ರೆಸಿಡೆಂಟ್, ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂತ ಇದೆ. ಸಂಸತ್ತಿಗೆ ಮಾತ್ರ ಇದೆನಾ? ರಾಷ್ಟ್ರಪತಿಗಳಿಗೆ ಮಾತ್ರ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳಿಗಿದೆನಾ? ಅಥವಾ ಜಿಲ್ಲಾ ನ್ಯಾಯಾಲಯಗಳಿಗಿದೆನಾ? ಯಾವ್ದಕ್ಕಿದೆ ಹಾಗಿದ್ರೆ? ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಓಕೆ, ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅಂತ ಹೇಳಿ ಹೇಳ್ತಿದ್ದೀರಾ, ಹೌದಾ? ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿನೇ ಆಗತ್ತೆ. ಸುಪ್ರೀಂ ಕೋರ್ಟ್ ಇಶ್ಯೂಸ್ ರಿಟ್ಸ್ ಅಂಡರ್ ಆರ್ಟಿಕಲ್ 32. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? 32ನೇ ವಿಧಿಯ ಅಡಿಯಲ್ಲಿ ರಿಟ್ ಗಳನ್ನ ಹೊರಡಿಸುತ್ತೆ. ಹೈಕೋರ್ಟ್ಸ್ ಇಶ್ಯೂ ರಿಟ್ಸ್ ಅಂಡರ್ ಆರ್ಟಿಕಲ್ 226. ಹೈಕೋರ್ಟ್ ಗಳು ಏನ್ ಮಾಡ್ಬೋದು? 226ನೇ ವಿಧಿಯ ಅಡಿಯಲ್ಲಿ ರಿಟ್ ಗಳನ್ನ ಹೊರಡಿಸುವಂತ ಅಧಿಕಾರನೂ ಕೂಡ ಇದೆ. ರಿಟ್ ಗಳಲ್ಲಿ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್ ಈ ರೀತಿಯಾದಂತಹ ರಿಟ್ ಅರ್ಜಿಗಳನ್ನ ನಾವು ಗಮನಿಸಬಹುದು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೆಡಗಾಗಿಕಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ವೆನ್ ಟೀಚಿಂಗ್ ಜಿಯೋಗ್ರಫಿ, ವಿಚ್ ಟೂಲ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಶೋಯಿಂಗ್ ದ ಟ್ರೂ ಶೇಪ್ ಆಫ್ ದಿ ಅರ್ತ್? ಭೂಗೋಳವನ್ನ ನೀವು ಬೋಧಿಸುವಂತಹ ಸಂದರ್ಭದಲ್ಲಿ ಭೂಮಿಯ ನಿಜವಾದ ಆಕಾರವನ್ನ ತೋರಿಸ್ಲಿಕ್ಕೆ ಯಾವ ಸಾಧನ ಹೆಚ್ಚು ಪರಿಣಾಮಕಾರಿಯಾಗಿದೆ? ಗೋಡೆ ನಕ್ಷೆಯನ್ನ ಬಳಕೆ ಮಾಡ್ತೀರಾ, ಅಥವಾ ಗ್ಲೋಬ್ ಗಳನ್ನ ಬಳಕೆ ಮಾಡ್ತೀರಾ, ಅಟ್ಲಾಸ್ ಗಳನ್ನ ಬಳಕೆ ಮಾಡ್ತೀರಾ, ಅಥವಾ ರೇಖಾಚಿತ್ರವನ್ನ ಬಳಕೆ ಮಾಡ್ತೀರಾ? ಯಾವ್ದನ್ನ ಹೆಚ್ಚಾಗಿ ಬಳಕೆ ಮಾಡಬಹುದು? ಈಗ ನೀವು ಭೂಗೋಳಶಾಸ್ತ್ರವನ್ನ ಬೋಧಿಸ್ತಾ ಇರ್ತೀರಾ, ಆಗ ನೀವು ಭೂಮಿಯ ನಿಜವಾದ ಆಕಾರವನ್ನ ತೋರಿಸ್ಬೇಕಾಗಿರತ್ತೆ. ಸೊ ಆ ಸಂದರ್ಭದಲ್ಲಿ ಯಾವ ಸಾಧನವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ಬೇಕಾಗತ್ತೆ? ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರು. ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗತ್ತೆ. ಯಾಕೆಂದ್ರೆ ಗ್ಲೋಬ್ ಅನ್ನ, ಭೂಗೋಳದ ಮಾದರಿಯನ್ನ ತೋರಿಸ್ಬೇಕಾಗತ್ತೆ. ಆ ಗ್ಲೋಬ್ ಈಸ್ ಅ 3 ಡೈಮೆನ್ಷನಲ್ ಮಿನಿಯೇಚರ್ ಮಾಡೆಲ್ ಆಫ್ ದಿ ಅರ್ತ್. ಗ್ಲೋಬ್ ಅನ್ನೋದೇನಪ್ಪಾ ಅಂತಂದ್ರೆ ಭೂಮಿಯ 3 ಆಯಾಮದ ಚಿಕಣಿ ಮಾದರಿ ಅಂತೇಳಿ ಗುರುತಿಸ್ತಾ ಇದೆ. ಅಂದ್ರೆ 3 ಆಯಾಮದಲ್ಲಿ ನಮ್ಗೆ ಈ ಭೂಮಿ ಯಾವ ರೀತಿಯಾಗಿದೆ, ಸಮುದ್ರ ಆಗಿರ್ಬೋದು, ಭೂಖಂಡಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡುತ್ತೆ. ಇಟ್ ಅಕ್ಯುರೇಟ್ಲಿ ರೆಪ್ರೆಸೆಂಟ್ಸ್ ಕಾಂಟಿನೆಂಟ್ಸ್, ಓಷನ್ಸ್ ಅಂಡ್ ದಿ ಅರ್ತ್ ಟಿಲ್ಟ್. ನಾನು ಅದನ್ನೇ ಹೇಳಿದೆ ನಿಮ್ಗೆ. ಖಂಡಗಳು, ಸಾಗರಗಳು, ಭೂಮಿಯ ಓರೆಯನ್ನ ನಿಖರವಾಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು, ಪ್ರತಿನಿಧಿಸ್ತಕ್ಕಂಥದ್ದು ಗ್ಲೋಬ್ ಅಂತ ಹೇಳಿ ಹೇಳ್ತೀವಿ. ಒಂದ್ಸಲ ನೀವು ಗ್ಲೋಬ್ ನೋಡಿ ಗೊತ್ತಾಗತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಾಚೀನ ಭಾರತದಲ್ಲಿ ಹಸ್ತಪ್ರತಿಗಳನ್ನ ಸಾಮಾನ್ಯವಾಗಿ ಯಾವುದರ ಮೇಲೆ ಬರಿತಾ ಇದ್ರು? ತುಂಬಾ ಇಂಪಾರ್ಟೆಂಟು, ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ. ಮ್ಯಾನಸ್ಕ್ರಿಪ್ಟ್ಸ್ ಅಂತ ಹೇಳಿ ಕರಿತೀವಿ. ಕಲ್ಲಿನ ಗೋಡೆಗಳ ಮೇಲೆ, ಅಥವಾ ಪಾಮ್ ಲೀವ್ಸ್ ಆರ್ ಬಿರ್ಚ್ ಬಾರ್ಕ್. ನೋಡಿ, ಈ ತಾಳೆ ಎಲೆಗಳು ಅಥವಾ ಬರ್ಚ್ ತೊಗಟೆ ಮೇಲೆ ಬರಿತಾ ಇದ್ರ, ಕಾಗದದ ಮೇಲೆ, ಕಬ್ಬಿಣದ ಸ್ತಂಭಗಳ ಮೇಲೆ ಅಂತ ಇದೆ. ಹಸ್ತಪ್ರತಿಗಳನ್ನ ಯಾವುದರ ಮೇಲೆ ಸಾಮಾನ್ಯವಾಗಿ ಬರಿತಾ ಇದ್ರು ಅಂತ ಪ್ರಶ್ನೆ ಇದೆ.
ಓಕೆ, ಇದು ತುಂಬಾ ಸಿಂಪಲ್ ಆಗಿದೆ. ಉತ್ತರ ಆಪ್ಷನ್ ನಂಬರ್ ಬಿ ಅಂತೇಳಿ ಯಾರೆಲ್ಲ ಹೇಳ್ತಾ ಇದ್ರು ಸರಿಯಾಗಿದೆ. ಸೊ ಬಿ ಏನ್ ಹೇಳುತ್ತೆ ಅಂದ್ರೆ ತಾಳೆ ಎಲೆಗಳು ಮತ್ತೆ ಬರ್ಚ್ ತೊಗಟೆ ಮೇಲೆ ಏನ್ ಮಾಡ್ತಾ ಇದ್ರು, ಹಸ್ತಪ್ರತಿಗಳನ್ನ ಬರಿತಾ ಇದ್ರು. ಮ್ಯಾನುಸ್ಕ್ರಿಪ್ಟ್ಸ್ ವರ್ ಹ್ಯಾಂಡ್ ರಿಟರ್ನ್ ಡಾಕ್ಯುಮೆಂಟ್ಸ್ ಫ್ರಮ್ ದ ಪಾಸ್ಟ್. ನೋಡಿ, ಹಸ್ತಪ್ರತಿಗಳೇನಿದೆ ಭೂತಕಾಲದ ಕೈ ಬರಹದ ದಾಖಲೆಗಳು ಅಂತ ಹೇಳಿ ಗುರುತಿಸ್ತಾ ಇದೆ. ಬರ್ಚ್ ಬಾರ್ಕ್ ವಾಸ್ ಸ್ಪೆಷಲಿ ಫೌಂಡ್ ಇನ್ ದ ಹಿಮಾಲಯಸ್. ಸೊ ಈ ಬರ್ಚ್ ತೊಗಟೆ ಏನಿದೆ ವಿಶೇಷವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಹಿಮಾಲಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಮೆನಿ ವರ್ ಪ್ರಿಸರ್ವ್ಡ್ ಇನ್ ಟೆಂಪಲ್ಸ್ ಅಂಡ್ ಮೊನಸ್ಟರೀಸ್. ಈ ತಾಳೆಗರಿ ಅಂತ ಹೇಳಿ ಕರಿತೀವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಏನಪ್ಪಾ ಅಂದ್ರೆ ದೇವಾಲಯಗಳು ಮತ್ತೆ ಮಠಗಳಲ್ಲಿ ಇವುಗಳನ್ನ ಹೆಚ್ಚಾಗಿ ಸಂರಕ್ಷಣೆಗೆ ಒಳಪಡಿಸ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ವಿಚ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಕಂಟೈನ್ಸ್ ದ ಓಝೋನ್ ಲೇಯರ್. ವಾತಾವರಣದಲ್ಲಿರ್ತಕ್ಕಂಥ ಯಾವ ಪದರವು ಓಝೋನ್ ಪದರವನ್ನ ಒಳಗೊಂಡಿದೆ? ಟ್ರೋಪೋಸ್ಫಿಯರ್ ಅಂದ್ರೆ ಪರಿವರ್ತನಾ ಮಂಡಲ, ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತೀವಿ, ಮೆಸೋಸ್ಫಿಯರ್ ಮಧ್ಯಂತರ ಮಂಡಲ, ಎಕ್ಸೋಸ್ಫಿಯರ್ ಅಂದ್ರೆ ಬಾಹ್ಯ ಮಂಡಲ ಅಂತ ಇದೆ. ಹಾಗಾದ್ರೆ ಓಝೋನ್ ಪದರ ಇರ್ತಕ್ಕಂತಹ ವಾತಾವರಣದ ಪದರ ಯಾವುದು ಅನ್ನೋ ಒಂದು ಪ್ರಶ್ನೆ ಇದೆ. ಏನ್ ಬರುತ್ತೆ ಉತ್ತರ? ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದು ಏನ್ ಬರ್ತಾ ಇದೆ, ಸಮೋಷ್ಣ ಮಂಡಲದಲ್ಲಿ. ವೆರಿ ಗುಡ್. ಏನು ಸ್ಟ್ರಾಟೋಸ್ಫಿಯರ್ ಅಂತ ಹೇಳಿ ಕರಿತಾ ಇದೀವಿ. 100% ನಿಮ್ಮ ಉತ್ತರ ಸರಿಯಾಗಿದೆ. ಓಝೋನ್ ಪದರ ಏನಿದೆ ಭೂಮಿಯನ್ನ ಹಾನಿಕಾರಕ UV ಅಂದ್ರೆ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಣೆ ಮಾಡುತ್ತೆ. ದ ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ಹಾರ್ಮ್ಫುಲ್ UV ರೇಸ್. ಸೊ ಸ್ಥಿರತೆಗೋಸ್ಕರ ವಿಮಾನಗಳು ಸಾಮಾನ್ಯವಾಗಿ ಈ ಪದರಗಳಲ್ಲಿ ಹಾರುತ್ತೆ. ಅಂದ್ರೆ ಏರೋಪ್ಲೇನ್ಸ್ ಯೂಶುವಲಿ ಫ್ಲೈ ಇನ್ ದಿಸ್ ಲೇಯರ್ ಫಾರ್ ಸ್ಟೆಬಿಲಿಟಿ. ಅಂದ್ರೆ ಸ್ಥಿರತೆಗೋಸ್ಕರ ಏರೋಪ್ಲೇನ್ಗಳು ಈ ಒಂದು ಪದರದಲ್ಲಿ ಹಾರಾಟವನ್ನ ಮಾಡುತ್ತೆ, ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ನೆಕ್ಸ್ಟ್ ಬರೋಣ. ಸತ್ಯಶೋಧಕ ಸಮಾಜವನ್ನ ಯಾರು ಸ್ಥಾಪನೆ ಮಾಡಿದ್ರು? ಹೂ ಫೌಂಡೆಡ್ ದ ಸತ್ಯಶೋಧಕ್ ಸಮಾಜ್ ಅಂತ ಇದೆ. ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿರಾವ್ ಫುಲೆ, ದಯಾನಂದ ಸರಸ್ವತಿ, ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ಹಾಗಾದ್ರೆ ಸತ್ಯಶೋಧಕ ಸಮಾಜವನ್ನ ಯಾರು ಸ್ಥಾಪನೆ ಮಾಡಿದ್ರು? ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ಇದನ್ನ ಆಲ್ರೆಡಿ ಒಂದ್ಸಲ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೆ ಅಂತ ಅನ್ಸುತ್ತೆ. ಸತ್ಯಶೋಧಕ ಸಮಾಜವನ್ನ ಜ್ಯೋತಿರಾವ್ ಫುಲೆ ಅವ್ರು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಜಾತಿ ತಾರತಮ್ಯವನ್ನ ಸವಾಲು ಮಾಡ್ಲಿಕ್ಕೋಸ್ಕರ ಇದನ್ನ 1873 ಸ್ಥಾಪನೆ ಮಾಡ್ಲಾಗತ್ತೆ. ಫುಲೆ ರೋಡ್ ದ ಬುಕ್ ಗುಲಾಮಗಿರಿ ಡೆಡಿಕೇಟೆಡ್ ಟು ದ ಅಮೇರಿಕನ್ ಸ್ಲೇವ್ ಸ್ಟ್ರಗಲ್. ಫುಲೆ ಅವ್ರು ಏನ್ ಮಾಡ್ತಾರೆ, ಅಮೇರಿಕನ್ ಗುಲಾಮರ ಹೋರಾಟಕ್ಕೆ ಸಮರ್ಪಿತವಾದಂತ ಗುಲಾಮಗಿರಿ ಎಂಬ ಪುಸ್ತಕವನ್ನ ಕೂಡ ಬರೀತಾರೆ. ಜಾತಿ ತಾರತಮ್ಯವನ್ನ ಸವಾಲ್ ಮಾಡ್ಲಿಕ್ಕೋಸ್ಕರ ಇದನ್ನ 1873 ಸ್ಥಾಪನೆ ಮಾಡ್ತಾರೆ. ಇಟ್ ವಾಸ್ ಫೌಂಡೆಡ್ ಇನ್ 1873 ಟು ಚಾಲೆಂಜ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ದ ರೈಟ್ ಟು ಇನ್ಫಾರ್ಮೇಶನ್ RTI ಆಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಲಾಗತ್ತೆ? 2002, 2005, ಹಾಗೆ 2010 ಮತ್ತೆ 1995 ಅಂತ ಇದೆ. ಯಾವಾಗ ನಮ್ಮಲ್ಲಿ ಅಂಗೀಕಾರ ಮಾಡ್ತಾರೆ? ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಮಾಹಿತಿ ಹಕ್ಕು ಕಾಯ್ದೆ RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ. ಸೊ ಬಿ ಅಂತಂದ್ರೆ ಯಾವುದು? 2005 ಅಂಗೀಕಾರ ಆಗಿದ್ದ 5 ಬಂದಿದ್ದು 10 ಅಲ್ವಾ.
ಇಟ್ ಪ್ರಮೋಟ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ಗವರ್ನೆನ್ಸ್. ಅಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತೆ ಹೊಣೆಗಾರಿಕೆಯನ್ನ ಉತ್ತೇಜ ಮಾಡುತ್ತೆ. ನೋಡಿ, RTE ಆಕ್ಟ್ ಬೇರೆ, ಅದು 2009 ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಆಕ್ಟ್ ಅನ್ನ ಜಾರಿಗೆ ತರ್ತಾರೆ. 10 ಅಲ್ಲಿ ಅಳವಡಿಸ್ಕೊಂಡಿವಿ. ಅದನ್ನ ರೈಟ್ ಟು ಎಜುಕೇಶನ್ ಅಂತ ಹೇಳಿ ಕರಿತೀವಿ. RTI ಆಕ್ಟ್ ಬೇರೆ, RTE ಬೇರೆ. ರೈಟ್ ಟು ಇನ್ಫಾರ್ಮೇಶನ್ ಬೇರೆ. ಅರ್ಥ ಆಯ್ತಾ? ಮಾಹಿತಿ ಹಕ್ಕು ಬೇರೆ, RTE ಆಕ್ಟ್ ಬೇರೆ. ಇದು ಏನ್ ಮಾಡುತ್ತೆ ಅಂದ್ರೆ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇರ್ಬೇಕು, ಅಕೌಂಟಬಿಲಿಟಿ ಇರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಜಾರಿಗೆ ತರ್ತಾರೆ. ನಾಗರಿಕರು ಸಾರ್ವಜನಿಕ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಕೋರ್ಬೋದು. ಸಿಟಿಸನ್ಸ್ ಕ್ಯಾನ್ ರಿಕ್ವೆಸ್ಟ್ ಇನ್ಫಾರ್ಮೇಶನ್ ಫ್ರಮ್ ಪಬ್ಲಿಕ್ ಅಥಾರಿಟೀಸ್ ಅಂತ ಹೇಳಿ ಕರಿತಾ ಇದೀವಿ. ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲ ಹೆಚ್ಚು ಹೇರಳವಾಗಿ ಸಿಗುತ್ತೆ? ವಿಚ್ ಗ್ಯಾಸ್ ಇಸ್ ದ ಮೋಸ್ಟ್ ಅಬ್ಯುಡೆಂಟ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಇದೆ. ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ ಹಾಗೂ ಆರ್ಗಾನ್ ಅಂತ ಇದೆ. ಅಂದ್ರೆ ಈ ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲ ಹೆಚ್ಚು ಹೇರಳವಾಗಿ ಸಿಗುತ್ತೆ ಅಂತ ಕೇಳಿದ್ದಾರೆ. ಯಾವ ಅನಿಲ ಸಿಗುತ್ತೆ? ಆರ್ಗಾನ್ ಸಿಗತ್ತಾ? ಜಾಸ್ತಿ ಸಾರಜನಕ ಸಿಗತ್ತಾ? ಯಾವ್ದು ಸಿಗುತ್ತೆ? ವೆರಿ ಗುಡ್. ಆಪ್ಷನ್ ನಂಬರ್ ಸಿ ಅಂತ ಯಾರೆಲ್ಲ ಹೇಳಿದಿರೋ ವೆರಿ ಗುಡ್ ಆನ್ಸರ್. ನೈಟ್ರೋಜನ್. ನೋಡಿ, ಈ ಸಾರಜನಕ ಏನಿದೆ ವಾತಾವರಣದ ಸುಮಾರು 78% ನಷ್ಟು ನಮ್ಮ ಭೂಮಿಯಲ್ಲಿ ಇರುವಂತದ್ದು. ನೈಟ್ರೋಜನ್ ಮೇಕ್ಸ್ ಅಪ್ ಅಬೌಟ್ 78% ಆಫ್ ದಿ ಅಟ್ಮಾಸ್ಫಿಯರ್. 78%, 100ರಲ್ಲಿ 78% ಇದು ಇದೆ ಅಂತಂದ್ರೆ ನೈಟ್ರೋಜನ್ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ ಗ್ರೌತ್. ಓಕೆ, ಇದು ಏನಪ್ಪಾ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಬಹಳ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಪರಿಚಯ ಮಾಡಿದವರು ಯಾರು? 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬರುತ್ತೆ. ಹಾಗಾದ್ರೆ ಇದನ್ನ ಪರಿಚಯ ಮಾಡ್ಕೊಟ್ಟವ್ರು ಯಾರು? ದ ಪರ್ಮನೆಂಟ್ ಸೆಟಲ್ಮೆಂಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಬೆಂಟಿಂಕ್ ಹಾಗೆ ವಾರನ್ ಹೆಸ್ಟಿಂಗ್ಸ್ ಅಂತ ಇದೆ. ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ, ಆಯ್ತಾ? ಎಸ್, ವೆರಿ ಗುಡ್. ಯಾರೆಲ್ಲ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಹೇಳ್ತಿದ್ದೀರಾ, ಇನ್ನ ಕೆಲವೊಬ್ರು ಬೇರೆ ಬೇರೆ ಉತ್ತರವನ್ನ ಕೊಡ್ತಾ ಇದ್ದೀರಾ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ನ್ ವಾಲಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಟ್ ಫಿಕ್ಸ್ಡ್ ದ ಲ್ಯಾಂಡ್ ರೆವಿನ್ಯೂ ಫಾರ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭೂಕಂದಾಯವನ್ನ ನಿಗದಿಪಡಿಸುತ್ತೆ. ಹಾಗೆ ಜಮೀನ್ದಾರರು ಏನಾಗಿರ್ತಾರೆ, ಭೂ ಮಾಲೀಕರಾಗಿ ಇಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಬಿಡ್ತಾರೆ. ಸೊ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಮಾಡ್ಬಿಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜಮೀನ್ದಾರೆಲ್ಲ ಚೆನ್ನಾಗಿ ನಮ್ಗೆ ತೆರಿಗೆಗಳನ್ನ ಕೊಟ್ಬಿಡ್ತಾರೆ ಅನ್ನೋ ಒಂದು ಸ್ವಾರ್ಥದಿಂದ ರೈತರಿಂದ ಏನಾಗ್ತದೆ, ನೇರವಾಗಿ ಜಮೀನ್ದಾರ ಪದ್ಧತಿ ಅಳವಡಿಸ್ಕೊಳ್ಳೋ ರೀತಿ ಕಾರ್ನ್ವಾಲಿಸ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯಾ ಇಸ್ ಅ ಸೆಕ್ಯುಲರ್ ಸ್ಟೇಟ್. ದಿಸ್ ಮೀನ್ಸ್ ಅಂತ ಕೇಳಿದ್ದಾರೆ. ಭಾರತೀಯ ಸಂವಿಧಾನದ ಪ್ರಕಾರ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಹಾಗಾದ್ರೆ ಇದರ ಅರ್ಥ ಏನಾಗುತ್ತೆ ಅಂತ ಪ್ರಶ್ನೆ ಇದೆ. ದ ಸ್ಟೇಟ್ ಪ್ರಮೋಟ್ಸ್ ಒನ್ ರಿಲಿಜಿಯನ್. ರಾಜ್ಯ ಒಂದು ಧರ್ಮವನ್ನ ಉತ್ತೇಜಿಸುತ್ತದೆ. ದ ಸ್ಟೇಟ್ ಹ್ಯಾಸ್ ನೋ ಅಫಿಷಿಯಲ್ ರಿಲಿಜಿಯನ್. ರಾಜ್ಯಕ್ಕೆ ಯಾವುದೇ ಅಧಿಕೃತ ಧರ್ಮ ಇಲ್ಲ. ರಿಲಿಜಿಯನ್ ಈಸ್ ಬ್ಯಾಂಡ್ ಇನ್ ಪಬ್ಲಿಕ್. ಸಾರ್ವಜನಿಕವಾಗಿ ಧರ್ಮವನ್ನ ನಿಷೇಧ ಮಾಡಲಾಗಿದೆ. ಓನ್ಲಿ ಮೆಜಾರಿಟಿ ರಿಲಿಜಿಯಸ್ ಆರ್ ಪ್ರೊಟೆಕ್ಟೆಡ್. ಕೇವಲ ಬಹುಸಂಖ್ಯಾತ ಧರ್ಮಗಳನ್ನ ರಕ್ಷಿಸಲಾಗಿದೆ ಅಂತ ಇದೆ. ಹಾಗಾದ್ರೆ ಜಾತ್ಯತೀತ ರಾಷ್ಟ್ರ ಅಂತಂದ್ರೆ ಇದರ ಅರ್ಥ ಏನು ಅಂತ ಕೇಳಿದೆ. ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸು.
ಓಕೆ, ಇಲ್ಲಿ ಹೇಳ್ತಿದ್ದೀರಾ ಏನು ಅಂತಂದ್ರೆ, ಸಾರ್ವಜನಿಕವಾಗಿ ಧರ್ಮವನ್ನ ನಿಷೇಧಿಸಲಾಗಿಲ್ಲ. ರಾಜ್ಯವು ಒಂದು ಧರ್ಮವನ್ನ ಅಂತದೇನಿಲ್ಲ. ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಅಧಿಕೃತ ಧರ್ಮ ಇರೋದಿಲ್ಲ. ಯಾರು ಯಾವ್ದನ್ನ ಫಾಲೋ ಮಾಡ್ತಾರೋ ಅದೇ ಅಲ್ಟಿಮೇಟ್ ಅಂತಿಮ ಅಂತ ಹೇಳಿ ನಾವಿಲ್ಲಿ ರೆಕಗ್ನೈಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ರಾಜ್ಯ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡ್ಕೊಳ್ಳುತ್ತೆ. ಇದೇ ಧರ್ಮ ಆ ಧರ್ಮ ಅಂತ ಹೇಳಿ ಯಾವುದೇ ರೀತಿಯಾಗಿ ಇಲ್ಲಿ ಏನ್ ಮಾಡಲ್ಲ ಅಂತಂದ್ರೆ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ ಹೇರಿಕೆಯನ್ನ ಹಾಕೋದಿಲ್ಲ. ಕಂಪ್ಲೀಟ್ಲಿ ಇದು ಇಂಡಿಪೆಂಡೆಂಟ್ ಆಗಿರುತ್ತೆ. ರಾಜ್ಯ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡುತ್ತೆ. ಸಿಟಿಸನ್ಸ್ ಹ್ಯಾವ್ ದ ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ರಿಲಿಜಿಯನ್. ಯಾವುದೇ ಧರ್ಮವನ್ನ ಅವ್ರ ಆಚರಣೆ ಮಾಡ್ತಕ್ಕಂಥ ಸ್ವತಂತ್ರ ಅವರಿಗೆ ಇರುತ್ತೆ. ಹಾಗಾಗಿ ಮೃತ ಸಮುದ್ರ ಏಕೆ ಪ್ರಸಿದ್ಧವಾಗಿದೆ? ಡೆಡ್ ಸಿ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಫೇಮಸ್ ಫಾರ್, ಇದರಲ್ಲಿ ಅನೇಕ ಶಾರ್ಕ್ ಗಳಿದೆನ, ಯಾವುದೇ ಮನುಷ್ಯ ತೇಲ್ಲಿಕ್ಕೆ ಸಾಧ್ಯವಿಲ್ಲ, ಇದರ ಹೆಚ್ಚಿನ ಲವಣಾಂಶ ಮನುಷ್ಯರು ತೇಲ್ಲಿಕ್ಕೆ ಅನುವನ್ನ ಮಾಡ್ಕೊಡುತ್ತೆ, ಇದು ನೈಲ್ ನದಿಯ ಮೂಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಡೆಡ್ ಸಿ ಅಂತ ಹೇಳಿ ನಾವು ಕರಿತಿದೀವಲ್ವಾ, ಈ ಡೆಡ್ ಸಿ ಯಾಕೆ ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ? ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಪ್ರಶ್ನೆ ಅಂಡ್ ಮೋಸ್ಟ್ ಎಫೆಕ್ಟಿವ್ ಆಗಿರುವಂತ ಕ್ವೆಶನ್ ಇದು. ಎಸ್, ಇದ್ರ ಹೆಚ್ಚಿನ ಲವಣಾಂಶ ಮನುಷ್ಯ ಇಲ್ಲಿ ಮುಳುಗೋದಕ್ ಆಗದೇ ಇಲ್ಲ, ತೇಲಿಕ್ಕೆ ಅನುವು ಮಾಡ್ಕೊಡುತ್ತೆ. ಯಾಕೆಂದ್ರೆ ಅಲ್ಲಿ ಉಪ್ಪಿನ ಸಾಂದ್ರತೆ ಜಾಸ್ತಿ ಇದೆ, ಲವಣಾಂಶ ಜಾಸ್ತಿ ಇದೆ, ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಇಲ್ಲಿ ತೇಲ್ತಾರೆ, ಎಷ್ಟೇ ಆದ್ರೂ ಮುಳುಗಕ್ಕೆ ಆಗೋದೇ ಇಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ. ವಿಚ್ ಪೆಡಗಾಗಿಕಲ್ ಮೆಥಡ್ ಇನ್ವಾಲ್ವ್ಸ್ ಸ್ಟೂಡೆಂಟ್ಸ್ ಟು ವಿಸಿಟಿಂಗ್ ಅ ಲೋಕಲ್ ಗ್ರಾಮ ಪಂಚಾಯತ್? ವಿದ್ಯಾರ್ಥಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡೋದನ್ನ ಯಾವ ಬೋಧನಾ ವಿಧಾನ ಒಳಗೊಂಡಿದೆ? ಲೆಕ್ಚರ್ ಮೆಥಡ್ ಅಂದ್ರೆ ಉಪನ್ಯಾಸ ವಿಧಾನ, ಫೀಲ್ಡ್ ಟ್ರಿಪ್ ಅಥವಾ ಕ್ಷೇತ್ರ ಪ್ರವಾಸ, ಕೇಸ್ ಸ್ಟಡಿ ಪ್ರಕರಣ ಅಧ್ಯಯನ, ರೋಲ್ ಪ್ಲೇ ಪಾತ್ರಾಭಿನಯ ಅಂತೇಳಿ ಇದೆ. ಓಕೆ, ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡೋದನ್ನ ಯಾವ ಬೋಧನಾ ವಿಧಾನ ಒಳಗೊಂಡಿದೆ? ಓಕೆ, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ? ಆಪ್ಷನ್ ನಂಬರ್ ಬಿ, ಕ್ಷೇತ್ರ ಪ್ರವಾಸ ಅಲ್ವಾ. ಈಗ ಕ್ಷೇತ್ರ ಪ್ರವಾಸ ಕೈಗೊಳ್ಳೋದ್ರಿಂದ ಆ ಸಾಮಾಜಿಕ ಸಂಸ್ಥೆಗಳ ನೇರ ಅನುಭವ ಮಕ್ಳಿಗೆ ಸಿಕ್ಕಂಗಾಗತ್ತೆ. ಇಟ್ ಪ್ರೊವೈಡ್ಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಟ್ ಬ್ರಿಡ್ಜಸ್ ದ ಗ್ಯಾಪ್ ಬಿಟ್ವೀನ್ ಥಿಯರಿ ಅಂಡ್ ಪ್ರಾಕ್ಟೀಸ್. ಇದೇನ್ ಮಾಡುತ್ತೆ ಅಂದ್ರೆ ಸಿದ್ಧಾಂತ ಮತ್ತು ಪ್ರಾಯೋಗಿಕತೆಯ ನಡುವಿನ ಅಂತರವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ನೇರವಾಗಿ ನೋಡ್ದಂಗ ಆಗತ್ತಲ್ವಾ. ಸೊ ನೇರವಾಗಿ ನೋಡ್ದಂಗಾದ್ರೆ ಅದ್ರ ಅನುಭವ ಜಾಸ್ತಿ ಆದಂಗ ಆಗುತ್ತೆ, ಅದ್ರ ಒಂದು ಗಮನವನ್ನ ಜಾಸ್ತಿ ಹಾಕ್ತಾ ಹೋಗ್ತಾರೆ. ದ ಸಿಪಾಯಿ ಮ್ಯೂಟಿನಿ ಆಫ್ 1857 ಸ್ಟಾರ್ಟೆಡ್ ಫ್ರಮ್ ವಿಚ್ ಸಿಟಿ? 1857ರ ಸಿಪಾಯಿ ದಂಗೆ ಏನಿದೆ ಯಾವ ನಗರದಿಂದ ಪ್ರಾರಂಭ ಆಗುತ್ತೆ? ಆಪ್ಷನ್ಸ್ ಅನ್ನ ಕರೆಕ್ಟ್ ನೋಡ್ಕೊಂಡು ಇದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮೀರತ್, ದೆಹಲಿ, ಝಾನ್ಸಿ, ಕಾನ್ಪುರ. ಓಕೆ, ಮೀರತ್ ಅಂತೇಳಿ ಹೇಳ್ತಿದ್ದೀರಾ, ವೆರಿ ಗುಡ್. ನೋಡಿ, ಮೀರತ್ ನಲ್ಲಿ ಏನಾಯ್ತು, 1857ರಂಗೆ ಪ್ರಥಮವಾಗಿ ಸ್ಟಾರ್ಟಿಂಗ್ ಅಲ್ಲೇ ಅಲ್ಲೇ ಶುರುವಾಗೋದು. ಇಟ್ ಬಿಗ್ಯಾನ್ ಆನ್ May 10, 1857 ಬೈ ಸಿಪಾಯಿಸ್ ಇನ್ ಮೀರತ್. ನೋಡಿ, ಇದು May 10, 1857ರಂದು ಮೀರತ್ ನಲ್ಲಿ ಸಿಪಾಯಿಗಳಿಂದ ಪ್ರಾರಂಭ ಆಗುತ್ತೆ. ಇಟ್ ಈಸ್ ಆಫ್ಟನ್ ಕಾಲ್ಡ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನೋಡಿ, ಇದನ್ನ ಹೆಚ್ಚಾಗಿ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೆ ನಾವು ಕರೆಯೋದು. ಬ್ರಿಟಿಷರು ಮಾತ್ರ ಸಿಪಾಯಿ ದಂಗೆ ಅಂತ ಕರೀತಾರೆ. ಇದು ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗಿ ಉತ್ತರ ಭಾರತದ ಕಡೆಗೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಬಟ್ ದಕ್ಷಿಣ ಭಾರತದ ಯಾವುದೇ ರಾಜರು ಕೂಡ ಈ ದಂಗೆಯಲ್ಲಿ ಪಾಲ್ಗೊಳ್ಳೋದೇ ಇಲ್ಲ.
ಹಂಗಾಗಿ ಏನಾಯ್ತಪ್ಪ ಅಂತಂದ್ರೆ ದಂಗೆ ವಿಫಲತೆಯನ್ನ ಹೊಂದುತ್ತೆ, ನಿಮಗೆ ಗೊತ್ತಿದೆ. ಟೈಮ್ಸ್ ಇನ್ ದ ಓಷನ್ ಆರ್ ಕಾಸ್ಡ್ ಬೈ, ಯಾಕೆ ಸಾಗರದಲ್ಲಿರುವಂತಹ ಉಬ್ಬರ ಬಿಳಿತಗಳು ಯಾಕೆ ಉಂಟಾಗುತ್ತೆ? ಇದಕ್ಕೇನ್ ರೀಸನ್? ನೀರೊಳಗೆ ಭೂಕಂಪನಗಳಾಗತ್ತಾ, ಅಥವಾ ಚಂದ್ರ ಮತ್ತೆ ಸೂರ್ಯನ ಗುರುತ್ವಾಕರ್ಷಣ ಬಲನ, ಗ್ರಾವಿಟೇಷನಲ್ ಪುಲ್ ಆಫ್ ದಿ ಮೂನ್ ಅಂಡ್ ದಿ ಸನ್, ಬಲವಾದ ಮಾರುತಗಳು ಸ್ಟ್ರಾಂಗ್ ವಿಂಡ್ಸ್ ಇದಕ್ಕೆ ಕಾರಣ ಆಗತ್ತಾ, ಅಥವಾ ಜ್ವಾಲಾಮುಖಿ ಸ್ಫೋಟಗಳು ವೋಲ್ಕ್ಯಾನಿಕ್ ಎರಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಯಾವುದರಿಂದ ಈ ಉಬ್ಬರ ಬಿಳಿತಗಳು ಉಂಟಾಗುತ್ತೆ ಸಾಗರ ಸಮುದ್ರಗಳಲ್ಲಿ? ಎಸ್, ಉಬ್ಬರ ಇಳಿತಗಳು ಯಾವ್ದ್ರಿಂದ ಉಂಟಾಗುತ್ತೆ ಸಾಗರಗಳಲ್ಲಿ ಅಂತಂದಾಗ, ವೆರಿ ಗುಡ್, ಆಪ್ಷನ್ ನಂಬರ್ 2, ಗ್ರಾವಿಟೇಷನಲ್ ಪುಲ್ ಆಫ್ ದಿ ಮೂನ್ ಅಂಡ್ ದಿ ಸನ್. ಚಂದ್ರ ಮತ್ತೆ ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಏನಾಗುತ್ತೆ ಅಂತಂದ್ರೆ ಉಬ್ಬರ ಬಿಳಿತಗಳು ಸಂಭವ ಆಗತ್ತೆ. ಹೈ ಟೈಡ್ಸ್ ಅಂಡ್ ಲೋ ಟೈಡ್ಸ್ ಅಕರ್ ಟ್ವೈಸ್ ಅ ಡೇ, ದಿನಕ್ಕೆ 2 ಬಾರಿ ಉಬ್ಬರ ಬಿಳಿತಗಳು ಸಂಭವ ಆಗುತ್ತೆ. ಎಲ್ಲಿ? ಸಾಗರ ಮತ್ತೆ ಸಮುದ್ರಗಳಲ್ಲಿ. ಸ್ಪ್ರಿಂಗ್ ಟೈಡ್ಸ್ ಅಕರ್ ಡ್ಯೂರಿಂಗ್ ಫುಲ್ ಮೂನ್ ಅಂಡ್ ನ್ಯೂ ಮೂನ್. ನೋಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಗರಿಷ್ಠ ಉಬ್ಬರ ಬಿಳಿತಗಳು ಸಂಭವ ಆಗತ್ತೆ. ಗರಿಷ್ಠ ಉಬ್ಬರ ಬಿಳಿತಗಳಿರುತ್ತೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಂದರ್ಭಗಳಲ್ಲಿ. ನೆಕ್ಸ್ಟ್, ದ ಕಾನ್ಸೆಪ್ಟ್ ಆಫ್ ಸೆಪರೇಷನ್ ಆಫ್ ಪವರ್ಸ್ ಇನ್ಕ್ಲೂಡ್ಸ್ ಅಂತ ಇದೆ. ಅಧಿಕಾರ ವಿಭಜನೆಯ ಪರಿಕಲ್ಪನೆ ಯಾವುದನ್ನ ಒಳಗೊಂಡಿದೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಹಾಗೆ ಪ್ರೈಮ್ ಮಿನಿಸ್ಟರ್ ಅಂಡ್ ಪ್ರೆಸಿಡೆಂಟ್, ಪ್ರಧಾನ ಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳು, ಪೊಲೀಸ್ ಅಂಡ್ ಆರ್ಮಿ, ಪೊಲೀಸ್ ಮತ್ತು ಸೈನ್ಯ, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ಸ್, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಅಂತ ಇದೆ. ಹಾಗಾದ್ರೆ ಅಧಿಕಾರ ವಿಭಜನೆ, ಸೆಪರೇಷನ್ ಆಫ್ ಪವರ್ಸ್ ಅಂತ ಹೇಳಿ ಕರಿತೀವಿ. ಏನನ್ನೆಲ್ಲ ಒಳಗೊಂಡಿದೆ ಇದು? ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್ ಹಾಗಿದ್ರೆ. ಓಕೆ, ಅಧಿಕಾರ ವಿಭಜನೆ ಅಂತಂದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ? ಸೆಪರೇಷನ್ಸ್ ಆಫ್ ಪವರ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 1 ಆಗುತ್ತೆ. ಅಧಿಕಾರ ಒಂದೇ ಕೈಯಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರೀಕೃತ ಆಗೋದನ್ನ ತಡೆಯುತ್ತೆ. ಈಗ ದೇಶಕ್ಕೊಬ್ರು ಪ್ರಧಾನಿ ಇದ್ದಾರೆ ಅಂತಂದ್ರೆ ಇಡೀ ದೇಶವನ್ನ ಒಬ್ರೇ ಆಳ್ವಿಕೆ ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತಾ? ಸಾಧ್ಯ ಇಲ್ಲ. ಯಾಕೆ ಕಂಟ್ರೋಲಿಗೆ ಬರಲ್ಲ ಅಂತಂದ್ರೆ ಎಲ್ಲಾ ಕಡೆ ಒಬ್ರನ್ನೇ ನೇಮಕ ಮಾಡಿದಾಗ ಅವ್ರು ಎಲ್ಲವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ? 100% ಆಗಲ್ಲ. ಸೊ ಅಲ್ಲಲ್ಲೇ ಅಧಿಕಾರವನ್ನ ಏನ್ ಮಾಡ್ಬೇಕು? ವಿಭಜನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲಾಖೆಗಳಿದೆ, ಇಲಾಖೆಗಳ ಅನ್ವಯ ಮಂತ್ರಿಗಳಿದ್ದಾರೆ, ಆಮೇಲೆ ದೇಶಕ್ಕೆ ರಾಜ್ಯಗಳಿದೆ, ರಾಜ್ಯಕ್ಕೆ ಡಿಸ್ಟ್ರಿಕ್ಟ್ಸ್ ಇದೆ, ಡಿಸ್ಟ್ರಿಕ್ಟ್ಸ್ ಗಳಿಗೆ ತಾಲೂಕುಗಳನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಅಂಗ ಏನಿದೆ ಇನ್ನೊಂದನ್ನ ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಈಚ್ ಆರ್ಗನ್ ಚೆಕ್ಸ್ ದ ಅದರ್. ನೋಡಿ, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಕೂಡ ಮಾಡ್ತಾ ಹೋಗುತ್ತೆ. ನೋಡಿ, ಸ್ಥಳಾಂತರ ಕೃಷಿಯನ್ನ ಹೀಗೂ ಕೂಡ ಕರೆಯಲಾಗುತ್ತೆ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಆಲ್ಸೋ ನೌನ್ ಆಸ್ ಮೆಟ್ಟಿಲು ಬೇಸಾಯ, ಕತ್ತರಿಸುವಂತಹ ಸುಡುವ ಕೃಷಿ ಸ್ಲಾಶ್ ಅಂಡ್ ಬರ್ನ್, ಕಮರ್ಷಿಯಲ್ ಫಾರ್ಮಿಂಗ್ ವಾಣಿಜ್ಯ ಕೃಷಿ, ಇಂಟೆನ್ಸಿವ್ ಫಾರ್ಮಿಂಗ್ ಅಂದ್ರೆ ಸಾಂದ್ರ ಬೇಸಾಯ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಸ್ಥಳಾಂತರ ಕೃಷಿಯನ್ನ ನಾವೇನಂತ ಕರಿತೀವಿ? ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಇಂಗ್ಲಿಷ್ ನಲ್ಲಿ ಕರೆದ್ವಿ. ಇಟ್ ಈಸ್ ಆಲ್ಸೋ ನೌನ್ ಆಸ್ ಸ್ಥಳಾಂತರ ಕೃಷಿ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಮೆಟ್ಟಿಲು ಬೇಸಾಯ ಆಗತ್ತಾ? ಇಲ್ಲ. ವಾಣಿಜ್ಯ ಕೃಷಿನ ಅಲ್ಲ. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕತ್ತರಿಸಿ ಸುಡುವಂತದ್ದು ಅಂದ್ರೆ ಏನ್ ಮಾಡ್ತಾರೆ? ರೈತರು ಮರಗಳನ್ನ ಸುಡೋದ್ರ ಮೂಲಕ ಭೂಮಿಯನ್ನ ಸ್ವಚ್ಛಗೊಳಿಸ್ತಾ ಹೋಗ್ತಾರೆ. ಫಾರ್ಮರ್ಸ್ ಕ್ಲಿಯರ್ ಅ ಪ್ಯಾಚ್ ಆಫ್ ಲ್ಯಾಂಡ್ ಬೈ ಬರ್ನಿಂಗ್ ಟ್ರೀಸ್. ರೈತರು ಮರಗಳನ್ನ ಸುಡೋದ್ರ ಮೂಲಕ ಭೂಮಿಯನ್ನ ಸ್ವಚ್ಛಗೊಳಿಸ್ತಾರೆ. ಇನ್ ನಾರ್ತ್ ಈಸ್ಟ್ ಇಂಡಿಯಾ ಇಟ್ ಈಸ್ ಕಾಲ್ಡ್ ಜುಮ್ಮಿಂಗ್. ನೋಡಿ, ಈಶಾನ್ಯ ಭಾರತದಲ್ಲಿ ಇದನ್ನ ಏನಂತ ಕರೀತಾರೆ? ಜುಮ್ಮಿಂಗ್ ಅಂತ ಹೇಳಿ ಕರೀತಾರೆ. ಯೂಶುವಲಿ ನಿಮ್ಗೆ ಗೊತ್ತಿರ್ಬೋದು, ಪಂಜಾಬ್ ನಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸ್ಥಳಾಂತರ ಕೃಷಿನೇ. ಅಲ್ಲಿ ಒಂದು ಸಲ ಭತ್ತವನ್ನ ಬೆಳೆದ ಮೇಲೆ ಇಡೀ ಹೊಲಕ್ಕೆ
ಕೆಲ್ಸಕ್ಕೆ ಹೊಲನೆ ಬೆಂಕಿ ಹಚ್ತಾರೆ. ಸೊ ಯಾಕೆ ಹಚ್ತಾರೆ ಅಂದ್ರೆ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಕ್ಲಿಯರ್ ಮಾಡಿ ಮತ್ತೆ ಅಲ್ಲಿ ಲ್ಯಾಂಡ್ ಅನ್ನ ಸ್ವಚ್ಛಗೊಳಿಸಿ ಮತ್ತೆ ಅಲ್ಲಿ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದು ಅವರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಈಗ ಲೈಕ್ ನೋಡಿ, ಎಲ್ಲೆಲ್ಲಿ ಭತ್ತವನ್ನ ಗೋಧಿಯನ್ನ ಜಾಸ್ತಿ ಬೆಳಿತಾರೆ, ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅದು ಪೊಲ್ಯೂಷನ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಅದರ ಪೊಲ್ಯೂಷನ್ ಏನಪ್ಪಾ ಅಂತಂದ್ರೆ ನಮ್ಮ ದೆಹಲಿಗೆ ತಲುಪುತ್ತೆ. ಅತ್ಯಂತ ಕಲುಷಿತ ವಾತಾವರಣದಿಂದ ಕೂಡಿದೆ ಅಂತಾನೂ ಕೂಡ ನಾವು ಹೇಳ್ತೀವಿ ಅಲ್ವಾ. ಸೊ ಹಿಂಗೆ ಅದ್ರ ಜುಮ್ಮಿಂಗ್ ಅಂತಲೂ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಇದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ. ಹೂ ಪ್ರೆಸಿಡೆಡ್ ಓವರ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು? ಕಮಾನ್ ಕ್ವಿಕ್ ಆಗಿ ಬರ್ಲಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹಾಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಮತ್ತೆ ಸರ್ದಾರ್ ಪಟೇಲ್ರು ಅಂತ ಇದೆ. ಹೂ ಪ್ರೆಸಿಡೆಡ್ ಓವರ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಯೋಚನೆ ಮಾಡಿ ಆನ್ಸರ್ ಕೊಡಿ. Yes. Which one is the right answer? ಓಕೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಲ್ವಾ? ವೆರಿ ಗುಡ್, ಸರಿಯಾಗಿದೆ. ಇವರನ್ನ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ತಗೋಣ ಮುಂದಿನ ಪ್ರಶ್ನೆ. ಸಾಮಾಜಿಕ ವಿಜ್ಞಾನವು ಯಾವುದಕ್ಕಿಂತ ಹೆಚ್ಚಾಗಿ ಪರಿಕಲ್ಪನಾತ್ಮಕ ತಿಳುವಳಿಕೆ ಮೇಲೆ ಕೇಂದ್ರೀಕರಿಸಬೇಕು? ನೋಡಿ, ಸೋಷಿಯಲ್ ಸೈನ್ಸ್ ಶುಡ್ ಫೋಕಸ್ ಆನ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಾದರ್ ದ್ಯಾನ್ ಅಂತ ಇದೆ. ಅಂದ್ರೆ ಯಾವುದಕ್ಕಿಂತ ಹೆಚ್ಚಾಗಿ ಪರಿಕಲ್ಪನಾತ್ಮಕ ತಿಳುವಳಿಕೆ. ಪರಿಕಲ್ಪನಾ ತಿಳುವಳಿಕೆ ಅಂದ್ರೆ ನಾನು ನಿಮಗೆ ಸುಮಾರು ಸಲ ಹೇಳಿದ್ದೀನಿ, ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಹೇಳ್ತೀವಿ. ಯಾವುದೇ ವಿಚಾರಗಳನ್ನ ಜಸ್ಟ್ ಬರೀ ತಾರ್ಕಿಕವಾಗಿ ಕಂಠಪಾಠವಾಗಿ ಅಷ್ಟೇ ನೋಡ್ಲಾರ್ದಂಗೆ ಆ ವಿಷಯಗಳನ್ನ ತಮ್ಮ ಅಭಿಪ್ರಾಯದ ಮೇಲೆ ಅರ್ಥ ಮಾಡ್ಕೊಳ್ಳುವಂತಹ ತಿಳುವಳಿಕೆ ಯುಕ್ತವಾದ ಕೆಪಾಸಿಟಿ ಬರ್ಬೇಕು. ಹಾಗಾದ್ರೆ ಯಾವುದಕ್ಕಿಂತ ಅಂತ ಕೇಳಿದ್ದಾರೆ. ಯಾವುದಕ್ಕಿಂತ? ಲಾಜಿಕಲ್ ರೀಸನಿಂಗ್, ರೋಟ್ ಮೆಮೊರೈಸೇಷನ್, ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರು. ಎಸ್, ಇದಕ್ಕೆ ಸರಿಯಾದ ಉತ್ತರ ರೋಟ್ ಮೆಮೊರೈಸೇಷನ್ ಅಥವಾ ಕಂಠಪಾಠ ಅಂತ ಹೇಳ್ತೀವಿ. ಯೂಶ್ವಲಿ ಏನಪ್ಪಾ ಅಂತಂದ್ರೆ ಸಮಾಜ ವಿಜ್ಞಾನದಲ್ಲಿ ಹೆಚ್ಚಾಗಿ ಕಂಠಪಾಠ ಮಾಡೋದು ಕಡಿಮೆ. 10th ವರೆಗೂ ಸ್ವಲ್ಪ ಕಂಠಪಾಠ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, PUC ಸೆಕೆಂಡ್ ಇಯರ್ ಡಿಗ್ರಿ ಅಂತ ಬಂದಾಗ ಪೇಜ್ ಗಂಟ್ಲೆ ಬರಿಬೇಕಾಗತ್ತೆ. ಮೇನ್ ಪಾಯಿಂಟ್ಸ್ ಗಳನ್ನ ಕಂಠಪಾಠ ಮಾಡ್ಕೊಂಡು ಅದ ಮೇಲೆ ಅವರು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಯೂಶ್ವಲಿ NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಸಜೆಸ್ಟ್ ಮೂವಿಂಗ್ ಅವೇ ಫ್ರಮ್ ಪ್ಯಾರೋಟ್ ಲೈಕ್ ಲರ್ನಿಂಗ್. ನೋಡಿ, ಗಿಳಿಪಾಠ ಅಂತ ಕರಿತೀವಿ ನಾವು ಇದನ್ನ. ಹೇಳ್ಕೊಟ್ಟಂಗೆ ಹೇಳೋದಕ್ಕೆ ಗಿಳಿಪಾಠ ಅಂತ ಕರಿತೀವಿ. ನಮ್ಮ ನ್ಯಾಷನಲ್ ಪಠ್ಯಕ್ರಮ ಏನ್ ಹೇಳುತ್ತೆ ಅಂತಂದ್ರೆ, NCF 2005 ಗಿಳಿಪಾಠದಂತಹ ಕಲಿಕೆಯಿಂದ ಮಕ್ಕಳನ್ನ ದೂರ ಸರಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಇವಾಗ, ಲಾಜಿಕಲ್ ಥಿಂಕ್ ಮಾಡ್ಬೇಕು, ಜೊತೆಗೆ ಕ್ರಿಯೇಟಿವ್ ಹೈಪರ್ ಅನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ರೂ ಕೂಡ ಕೆಲವೊಂದ್ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದಾರೆ, ಗಿಳಿಪಾಠನೇ ಮಾಡ್ತಾ ಇದಾರೆ. ಯಾವ ಶಾಲೆಲಪ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ, ಯೋಚನೆ ಮಾಡಕ್ ಅವಕಾಶ ಕೊಡ್ತಾರೆ? ನಾಳೆ ಎಕ್ಸಾಮ್ ಅಂದ್ರೆ ಇವತ್ ಮಕ್ಳು ಏನ್ ಮಾಡ್ತವೆ, ಕುತ್ಕೊಂಡ್ ಬಾಯ್ಪಾಟ್ ಮಾಡ್ತಿರ್ತವೆ. ಯಾಕೆ ಹಿಂಗೆ ಅಂತಂದ್ರೆ, ಬೇಸ್ ನೋಡಿ ಹೆಂಗಿದೆ. ಬೇಸ್ ಅಂದ್ರೆ ಯಾರು? ನಾವೇ ಹಂಗಿದೀವಿ ಅಂತ ಅಂದ್ಮೇಲೆ ನಮ್ಮ ಕೈಯಲ್ಲಿ ಕಲಿಯುವಂತ ಮಕ್ಳು ಹೆಂಗಿರ್ಬೇಕು? ನಾವೇ B.Ed D.Ed ಎಕ್ಸಾಮ್ಸ್ ಗಳನ್ನ ಬಾಯ್ಪಾಟ್ ಮಾಡಿ ಬರೆದು ಬಂದು ಇಲ್ಲಿ ಮಕ್ಕಳಿಗೆ ಬಾಯ್ಪಾಟೆ ಹೇಳ್ಕೊಡ್ಬೇಕಾಗತ್ತೆ. ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ದಾರಿನೇ ಇಲ್ಲ. ಹಂಗಾಗ್ಬಾರ್ದು. ನಾವ್ ಹೆಂಗ್ ಕಲ್ತಿದೀವಿ ಅನ್ನೋದಕ್ಕಿಂತಲೂ ಕೂಡ ಮಕ್ಳಿಗೆ ನಾವ್ ಯಾವ ರೀತಿ ಕ್ರಿಯೇಟಿವ್ ಆಗಿ ಕಲಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅವರಿಗೆ ಕ್ವಶನ್ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ಬೇಕು, ಡೌಟ್ಸ್ ಗಳನ್ನ ಕೇಳಲಿಕ್ಕೆ ಅವಕಾಶ ಕೊಡ್ಬೇಕು. ಆಮೇಲೆ ನೀವು ಪಾಠ ಮಾಡೋದ್ ನಿಮ್ ಡ್ಯೂಟಿ ಆದ್ರೂ ಕೂಡ ಅವ್ರು ಕೇಳಿಸ್ಕೊಳ್ಳೋದು ಅವ್ರ ಡ್ಯೂಟಿ ಆದ್ಮೇಲೂ ಕೂಡ ಅವರಿಗೆ ಸೆಮಿನಾರ್ ಗಳನ್ನ ಕೊಡ್ಬೇಕಾಗತ್ತೆ. ಇವತ್ ನೀವು ಪಾಠ ಮಾಡಿದೀರಾ ಅಂತಂದ್ರೆ ನಾಳೆ ಅವರು ಕೂಡ ಬಂದು ಅದನ್ನ ರಿವಿಷನ್ ಥ್ರೋನಲ್ಲಿ ಹೇಳ್ಬೇಕು. ಕ್ರಿಯೇಟಿವ್ ಆಗಿ ಹೇಳುವಂತ ಪ್ರಯತ್ನವನ್ನ ಮಾಡಿಸ್ಬೇಕಾಗತ್ತೆ. ಓಕೆ, ಇರ್ಲಿ, ಪರವಾಗಿಲ್ಲ. ಆ ಸಿಸ್ಟಮ್ ಇನ್ನು ನಮ್ಮಲ್ಲಿ ಬಂದಿಲ್ಲ, ಬರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ ಬಂದು ಈಗಿದೆ, ಯಾವ ಗ್ರಹವನ್ನ ಭೂಮಿಯ ಅವಳಿ ಅಂತ ಹೇಳಿ ಕರೆಯಲಾಗುತ್ತೆ? ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದ ಅರ್ತ್ ಟ್ವಿನ್ ಅಂತ ಹೇಳಿ ಕರಿತೀವಿ?
ಮಂಗಳ, ಗುರು, ಶುಕ್ರ, ಶನಿ. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಯಾವ ಗ್ರಹವನ್ನ ಭೂಮಿಯ ಅವಳಿ ಅಂತ ಹೇಳಿ ಕರಿತೀವಿ? ವೆನಸ್, ಜುಪಿಟರ್, ಮಾರ್ಸ್, ಸ್ಯಾಟರ್ನ್. ಓಕೆ, ಆಪ್ಷನ್ ನಂಬರ್ 3 ಶುಕ್ರ ಗ್ರಹ ಮೇಡಮ್ ಅಂತ ಹೇಳ್ತಿದ್ದೀರಾ. 100% ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆ ನಾವು ಅವಳಿ ಅಂತ ಕರಿತೀವಿ, ಭೂಮಿಯ ಅವಳಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅದರ ಗಾತ್ರ, ಅದರ ಸೈಜ್ ಅಂಡ್ ಶೇಪ್, ಸೈಜು ಮತ್ತೆ ಶೇಪ್ ಇವೆರಡೂ ಕೂಡ ಸಿಮಿಲರ್ ಟು ದಿ ಅರ್ತ್ ಆಗಿರೋದ್ರಿಂದ ಇದನ್ನ ಅವಳಿ ಗ್ರಹ ಅಂತ ಕರಿತೀವಿ. ಆಮೇಲೆ ಹೆವಿ ಹಾಟೆಸ್ಟ್ ಪ್ಲಾನೆಟ್ ಅಂತಾನು ಕೂಡ ಶುಕ್ರ ಗ್ರಹವನ್ನೇ ಕರಿತೀವಿ. ಕಂಪಲ್ಸರಿ ಕ್ವಶನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದೇನಾ ಕ್ವಶನ್ ಬರುತ್ತೆ ಅಂತಂದ್ರೆ ಇದಲ್ಲಪ್ಪ, ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ಏನ್ ನಮ್ಮ ಸೌರಮಂಡಲ, ಸೋಲಾರ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಗಳಿರುತ್ತೆ. ಅದು ಗ್ರಹಗಳ ಮೇಲೆ, ಗ್ರಹಗಳು ಚಲಿಸ್ತಕ್ಕಂತ ವೇಗಗಳ ಮೇಲೆ, ಯಾವ್ದ್ರ ಮೇಲಾದ್ರೂ ಕೇಳ್ಬೋದು. ಅತ್ಯಂತ ಬಿಸಿಯಾದಂತಹ ಇಟ್ ಈಸ್ ದ ವೆರಿ ಹಾಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಗುರುತಿಸ್ತಾ ಇದೀವಿ. ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ. DPSPs ನಿಮಗೆ ಗೊತ್ತಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ದೇ ಆರ್ ಟೇಕನ್ ಫ್ರಮ್ ವಿಚ್ ಕಂಟ್ರಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಐರ್ಲೆಂಡ್, ಬ್ರಿಟನ್, ಕೆನಡಾ. ಯೋಚನೆ ಮಾಡಿ, ಕ್ವಿಕ್ ಆಗಿ ಯೋಚನೆ ಮಾಡಿ, ಕ್ವಿಕ್ ಆಗಿ ಆನ್ಸರ್ ಮಾಡಿ. ಇದಕ್ಕೆ DPSPಗಳು ಯಾವ ದೇಶದಿಂದ ತೆಗೆದುಕೊಂಡಿದೀವಿ ನಾವು ಅಂತಂದಾಗ ಇದಕ್ಕೆ ಎಸ್, ಬಿ ಸರಿಯಾಗಿದೆ. ಐಲ್ಯಾಂಡ್ ಅಂತ ಹೇಳಿ ಹೇಳ್ತಾ ಇದ್ದೀರಾ. ವೆರಿ ಗುಡ್. ನಾನು ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಕೂಡ ಹೇಳಿದೀನಿ ಒಂದು ಕ್ಲಾಸ್ ಅಲ್ಲಿ. ಅಂದ್ರೆ ನಾನು ಸುಮಾರು ಕ್ಲಾಸ್ ಹೇಳಿರ್ತೀನಿ ನಿಮಗೆ, ನೀವೇನ್ ಮಾಡಿರ್ತೀರಾ, ನಾನು ಹೇಳೋದು ತಡದ್ನ ಮರ್ತಿರ್ತೀರ. ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ಇನ್ ಫ್ಯೂಚರ್ ಮತ್ತೆ ಮತ್ತೆ ಅದನ್ನ ನನಗೆ ಹೇಳಕ್ ಆಗಲ್ಲ. ಈಗ ಯಾವ ಚಾಪ್ಟರ್ ಮೇಲೆ ನಾನು MCQs ಗಳನ್ನ ಎಲ್ಲ ಹೇಳಿದಿನೋ ಆ ಚಾಪ್ಟರ್ ಗಳನ್ನ ಮತ್ತೆ ನೀವು ರಿವಿಷನ್ ಮಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ, ಸರಿನಾ? DPSPಗಳ ಬಗ್ಗೆ ಹೇಳಿದೀನಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಅವುಗಳ ಅಮೆಂಡ್ಮೆಂಟ್ಸ್ ಬಗ್ಗೆ ಹೇಳಿದೀನಿ. ದೇ ಏಮ್ ಟು ಎಸ್ಟಾಬ್ಲಿಷ್ ಅ ವೆಲ್ಫೇರ್ ಸ್ಟೇಟ್. ನೋಡಿ, ಅವುಗಳನ್ನ ಕಲ್ಯಾಣ ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವುಗಳನ್ನ ಹೊಂದಿರುವಂತದ್ದು. ದೀಸ್ ಆರ್ ಗೈಡ್ಲೈನ್ಸ್ ಫಾರ್ ದ ಗವರ್ನಮೆಂಟ್ ಟು ಫಾಲೋ. ಇವು ಸರ್ಕಾರವು ಅನುಸರಿಸಬೇಕಾದಂತಹ ಪ್ರಮುಖ ಮಾರ್ಗಸೂಚಿಗಳು ಅಂತ ಹೇಳಿ ಕೂಡ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ದ ರಾಕ್ ಸೈಕಲ್ ಇನ್ಕ್ಲೂಡ್ಸ್ ವಿಚ್ ಟೈಪ್ಸ್ ಆಫ್ ರಾಕ್ಸ್ ಅಂತ ಇದೆ. ಅಂದ್ರೆ ಶಿಲಾ ಚಕ್ರ ನಿಮಗೆ ಗೊತ್ತಿದೆ. ಈಗ ಭೂಮಿಯ ಒಳಗಿನಿಂದ ಅರ್ಥ ಮಾಡ್ಕೊಳ್ಳಿ. ಶಿಲಾಗೋಳ ಅನ್ನೋ ಪಾಠವನ್ನ ನೀವು ತಿಳ್ಕೊಂಡಿದ್ದೆ ಆದಲ್ಲಿ ಆ ಭೂಮಿಯ ಒಳಗೆ ಅಂತರಾಳದಲ್ಲಿ ಏನಪ್ಪಾ ಅಂದ್ರೆ ಜಲಚನಿಕಗಳಿದಾವೆ, ಅಂತರಾಳದ ಶಕ್ತಿಗಳು, ಅರ್ಥ ಆಯ್ತಾ? ಸೊ ಅಂತರಾಳದ ಶಕ್ತಿಗಳಿದೆ. ಶಿಲಾಚಕ್ರ ಅಂದ್ರೆ ಶಿಲೆಗಳು, ಇವತ್ತಿನ ದಿನ ಗ್ರಾನೈಟ್ಸ್ ಗಳನ್ನ ನೋಡ್ತಾ ಇದೀವಿ, ದೊಡ್ಡ ದೊಡ್ಡ ಅಗ್ನಿ ಶಿಲೆಗಳಿದೆ, ಸೆಡಿಮೆಂಟರಿ ಶಿಲೆಗಳನ್ನ ನೋಡ್ತೀವಿ, ಪದರ ಶಿಲೆಗಳನ್ನ ನೋಡ್ತೀವಿ. ಇವೆಲ್ಲವೂ ಕೂಡ ಹೇಗೆ ಒಂದೇ ದಿನಕ್ಕೆ ರಚನೆ ಆಗ್ಬಿಡತ್ತಾ? ಇಲ್ಲ, ಅದಕ್ಕೆ ರೊಟೇಷನ್ಸ್ ಇರುತ್ತೆ. ಸೊ ರೊಟೇಷನ್ಸ್ ಅಂತಂದ್ರೆ ರಾಕ್ ಸೈಕಲಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಶಿಲಾಚಕ್ರ ಯಾವ ವಿಧದ ಶಿಲೆಗಳನ್ನ ಒಳಗೊಳ್ಳುತ್ತೆ? ಅಗ್ನಿಶಿಲೆ, ಇಗ್ನೀಷಿಯಸ್ ಅಥವಾ ಇಗ್ನಿಯಸ್ ಅಂತ ಹೇಳಿ ಕರಿತೀವಿ. ಸೆಡಿಮೆಂಟ್ರಿ, ಮೆಟಾಫಾರ್ಮಿಕ್, ಆಲ್ ಆಫ್ ದಿ ಎಬೋವ್. ರೂಪಾಂತರ ಶಿಲೆ, ಸೆಡಿಮೆಂಟ್ರಿ ಶಿಲೆಗಳು ಅಥವಾ ಸಡಿಲ ಶಿಲೆಗಳು ಅಂತ ಕರಿತೀವಿ. ಮೇಲಿನ ಎಲ್ಲವೂ ಅಂತ ಇದೆ ಅಲ್ವಾ? ಭೂಮಿಯ ಒಳಗಡೆ ಬಂದಂತಹ ಈ ಜ್ವಾಲಾಮುಖಿ ಲಾವಾ ರಸ ಏನ್ ಮಾಡುತ್ತೆ, ಭೂಮಿಯ ಹೊರಗಡೆ ಬಂದಾಗ ಆ ದ್ರವ ರೂಪದ ಒಂದು ವಸ್ತು ಏನಿರುತ್ತೆ, ಭೂಮಿಯ ಹೊರಗಡೆ ಬಂದಾಗ ಭೂಮಿಯ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅದು ಘನ ರೂಪಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಘನ ರೂಪಕ್ಕೆ ಬದಲಾವಣೆ ಆದಾಗ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಅದನ್ನ ಶಿಲೆ ಅಂತ ಹೇಳಿ ಕರಿತೀವಿ. ಆ ಶಿಲೆಗಳಲ್ಲಿ ಬಸಾಲ್ಟ್ ಶಿಲೆಗಳು, ಅಗ್ನಿ ಶಿಲೆಗಳು, ರೂಪಾಂತರ ಶಿಲೆಗಳು ಮತ್ತೆ ಸೆಡಿಮೆಂಟ್ರಿ ಶಿಲೆಗಳು, ಇವೆಲ್ಲವನ್ನ ನಾವು ಓದ್ತೀವಿ ಅಲ್ವಾ? ಎಸ್, ಹಾಗಾದ್ರೆ ನಿಮ್ಮೆಲ್ಲರ ಉತ್ತರ ಬಂದು ರೂಪಾಂತರ ಶಿಲೆಗಳು ಅಂತ. ಇನ್ನ ಕೆಲವೊಬ್ರು ಮೇಲಿನ ಎಲ್ಲವೂ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ಮೇಲಿನ ಎಲ್ಲಾ ಶಿಲೆಗಳು ಕೂಡ ಶಿಲಾಚಕ್ರದ ರೂಪವನ್ನ ಹೊಂದಲೇಬೇಕು. ರಾಕ್ಸ್ ಚೇಂಜ್ ಫ್ರಮ್
ಒನ್ ಫಾರ್ಮ್ ಟು ಅನದರ್ ಅಂಡರ್ ಹೀಟ್ ಪ್ರೆಷರ್. ಸೊ ನೋಡಿ, ಕೆಲವೊಂದ್ ಏನಾಗ್ತವೆ ಅಂತಂದ್ರೆ ಆ ಘನ ರೂಪದಿಂದ ಘನ, ದ್ರವ, ಅನಿಲ ಆಗಿ ಬೇರ್ಪಡೆ ಆಗುತ್ತೆ. ಕೆಲವೊಂದು ಎರಡೇ ಸ್ಥಿತಿಗಳಲ್ಲಿ ಬೇರ್ಪಡೆ ಆಗುತ್ತೆ. ಇನ್ನ ಕೆಲವೊಂದು ಒಂದೇ ಸ್ಥಿತಿಯಲ್ಲಿ ಇರುತ್ತೆ. ಅದು ಶಿಲಾಗೋಳ ಪಾಠದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಅದು. ಶಾಖ ಮತ್ತು ಒತ್ತಡದ ಅಡಿಯಲ್ಲಿ ಏನಾಗ್ತದೆ, ಶಿಲೆಗಳು ಒಂದ್ ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ರೂಪಾಂತರ ಶಿಲೆಗಳು ಅಂತಾನು ಕೂಡ ಕರಿತೀವಿ. ಈ ಮ್ಯಾಗ್ಮಾ ಎಲ್ಲಿರುತ್ತೆ, ಭೂಮಿಯ ಅಂತರ್ಜನಿಕ ಶಕ್ತಿ ಅಂತ ಹೇಳಿ ಕರಿತೀವಿ. ಆ ಮ್ಯಾಗ್ಮಾ ಏನ್ ಮಾಡುತ್ತೆ, ಭೂಮಿಯಿಂದ ಹೊರಗಡೆ ಬಂದಾಗ ತಂಪಾಗತ್ತೆ. ಸೊ ತಂಪಾದಾಗ ಏನಾಯ್ತಪ್ಪ ಅಂದ್ರೆ ಅಗ್ನಿ ಶಿಲೆಗಳು ಕೂಡ ಉಂಟಾಗತ್ತೆ. ಸೊ ಅವನ್ನ ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೀನ್ಸ್ ಅಂತ ಇದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಏನು? ಓನ್ಲಿ ಎಜುಕೇಟೆಡ್ ಪೀಪಲ್ ಕ್ಯಾನ್ ವೋಟ್. ಸುಶಿಕ್ಷಿತರು ಮಾತ್ರ ಮತವನ್ನ ಚಲಾಯಿಸಬಹುದಾ? ಆಲ್ ಅಡಲ್ಟ್ಸ್ ಹ್ಯಾವ್ ದ ರೈಟ್ ಟು ವೋಟ್. ಎಲ್ಲಾ ವಯಸ್ಕರಿಗೆ 18 ವರ್ಷಗಳ ನಂತರ ಯಾರೆಲ್ಲ ಹೊಂದಿರ್ತಾರೋ ಆ ವಯಸ್ಸನ್ನ, ಅವ್ರಿಗೆಲ್ರಿಗೂ ಕೂಡ ಮತದಾನ ಮಾಡುವಂತ ಹಕ್ಕಿದೆನಾ? ಆಸ್ತಿ ಮಾಲೀಕರು ಮಾತ್ರ ಮತವನ್ನ ಚಲಾಯಿಸಬಹುದು. ಓನ್ಲಿ ಪ್ರಾಪರ್ಟಿ ಓನರ್ಸ್ ಕ್ಯಾನ್ ವೋಟ್. ಓನ್ಲಿ ಮೆನ್ ಕ್ಯಾನ್ ವೋಟ್. ಪುರುಷರು ಮಾತ್ರ ಮತವನ್ನ ಚಲಾಯಿಸಬಹುದಾ? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳಿ ಕರಿತೀವಿ. ಎಸ್, ವೆರಿ ಗುಡ್ ಅಲ್ವಾ. ಆಲ್ ಅಡಲ್ಟ್ಸ್, ಎಲ್ಲಾ ವಯಸ್ಕರಿಗೂ, 18 ವರ್ಷ ತುಂಬಿದಂತ ಎಲ್ಲಾ ವಯಸ್ಕರು ಕೂಡ ಭಾರತದ ಚುನಾವಣೆಯಲ್ಲಿ ತಮ್ಮ ಮತವನ್ನ ಹಾಕಬಹುದು. ಒಬ್ಬ ವ್ಯಕ್ತಿ ಒಂದು ಮತ. ನೋಡಿ, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ 1 ಪರ್ಸನ್ ಟು 1 ವೋಟ್ ಅಲ್ವಾ. ಈ ತತ್ವವನ್ನ ಆಧರಿಸಿದೆ. ರಾಜಕೀಯ ಸಮಾನತೆಯನ್ನ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನ ಜಾರಿಗೆ ತಂದಿರೋದು. ನೆಕ್ಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಅಂಡ್ ಇದನ್ನ ಕರೆಂಟ್ ಇವೆಂಟ್ ಅಲ್ಲೂ ಕೂಡ ನೀವು ಬಳಕೆ ಮಾಡ್ಕೊಳ್ಬಹುದು. ವಿಚ್ ಇಂಡಿಯನ್ ಸ್ಟೇಟ್ ವಾಸ್ ದ ಫಸ್ಟ್ ಟು ಇಂಪ್ಲಿಮೆಂಟ್ ದ ಮಿಡ್ ಡೇ ಮೀಲ್ ಸ್ಕೀಮ್? ಈಗ ನಾವು ಮಕ್ಕಳಿಗೆಲ್ಲ ಮಧ್ಯಾಹ್ನದ ಬಿಸಿ ಊಟಗಳನ್ನ ಕೊಡ್ತಾರೆ, ಗೊತ್ತಿದೆ ನಿಮ್ಗೆ. ಸೊ ಆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯನ್ನ ಜಾರಿಗೆ ತಂದಂತಹ ಭಾರತೀಯ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ. ಯಾವ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಿಡ್ ಡೇ ಮೀಲ್ ಸ್ಕೀಮ್ ಜಾರಿಗೆ ಬರುತ್ತೆ? ಯೂಶುವಲಿ ನಾವು ಒಂದು 7ನೇ ಕ್ಲಾಸ್ ಇದ್ವಿ ಅಂತ ಅನ್ಸುತ್ತೆ, 7th ಸ್ಟ್ಯಾಂಡರ್ಡ್ 2005 ಅಲ್ಲಿ ಮಿಡ್ ಡೇ ಮೀಲ್ ಸ್ಕೀಮು ಜಾರಿಗೆ ಬಂದಿತ್ತು ಅಲ್ವಾ. ಮಿಡ್ ಡೇ ಮೀಲ್ ಮೊದಲೆಲ್ಲ ಬೇರೆ ಬೇರೆ ಸ್ಕೀಮ್ಗಳು ಇತ್ತು. ಸೊ ಮಧ್ಯಾಹ್ನದ ಬಿಸಿ ಊಟ ಜಾರಿಗೆ ಬಂದಿದ್ದು 2004 ಅಂಡ್ 5 ಅಥವಾ 5-6 ಜಾರಿಗೆ ಬಂದಿದ್ದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ಮೋಸ್ಟ್ ಆಪ್ಷನ್ ನಂಬರ್ ಬಿ ಅಂತ ಹೇಳಿ ಹೇಳ್ತಿದ್ರೆ, ತಮಿಳ್ನಾಡು. ಫಸ್ಟ್ ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದು ತಮಿಳ್ನಾಡು. ಯಾಕೆ ತರ್ತಾರೆ ಅಂತ ಗೊತ್ತಾ ನಿಮ್ಗೆ? ಇಟ್ ವಾಸ್ ಸ್ಟಾರ್ಟೆಡ್ ಟು ಇಂಪ್ರೂವ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಅಂಡ್ ನ್ಯೂಟ್ರಿಷನ್. ಮಕ್ಕಳಿಗೆ ಪೋಷಣೆಯುಕ್ತ ಆಹಾರ ಸಿಗ್ಬೇಕು, ಯಾರು ಕೂಡ ಹಸಿವಿನಿಂದ ಬಳಲಬಾರ್ದು, ಮಕ್ಕಳ ಹಾಜರಾತಿ ಜಾಸ್ತಿ ಆಗ್ಬೇಕು. ಯಾಕೆಂತಂದ್ರೆ ಎಲ್ಲಾ ಮಕ್ಕಳು ಕೂಡ ಶ್ರೀಮಂತರಾಗಿ, ಎಲ್ಲಾ ಮಕ್ಕಳು ಕೂಡ ಉತ್ತಮ ಪೌಷ್ಟಿಕಾಂಶ ಆಹಾರವನ್ನ ಸೇವಿಸಲ್ಲ. ಆ ಉದ್ದೇಶಕ್ಕೋಸ್ಕರ ಮಧ್ಯಾಹ್ನದೊಂದು ಊಟನಾದ್ರೂ ಚೆನ್ನಾಗಿ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ತಮಿಳ್ನಾಡು ಫಸ್ಟ್ ಬಾರಿಗೆ ಇದನ್ನ ಜಾರಿಗೆ ತರುತ್ತೆ. ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಆಲ್ ಸ್ಟೇಟ್ಸ್ ಟು ಇಂಪ್ಲಿಮೆಂಟ್ ಇಟ್ ಇನ್ 2001. 2001ರಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ರಾಜ್ಯಗಳು ಕೂಡ ಈ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಅನ್ವಯ ಮಾಡ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಮಾಡುತ್ತೆ. ಆ ಆರ್ಡರಿನ ಅನ್ವಯ ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ ಮಧ್ಯಾಹ್ನದ ಬಿಸಿ ಊಟ ವ್ಯವಸ್ಥೆ ಇದೆ. ಯೂಶುವಲಿ ಇಲ್ಲೇನಾಗುತ್ತೆ ಅಂತಂದ್ರೆ, ಶಿಕ್ಷಣಕ್ಕೆ, ಕಡ್ಡಾಯ ಶಿಕ್ಷಣಕ್ಕೋಸ್ಕರ ಇದನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ಇದನ್ನ ಜಾರಿಗೆ ತಂದಿದ್ದು. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತೆ ಈ ಸೆಷನ್. ಸಾಮಾಜಿಕ ವಿಜ್ಞಾನ ಬೋಧನೆಯಲ್ಲಿ ಯೋಜನಾ ವಿಧಾನ, ದಿಸ್ ಇಸ್ ದ ವೆರಿ ಬೆಸ್ಟ್ ಮೆಥಡ್ ಇನ್ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಇದನ್ನ ಮಾಡದೇ ಇದ್ರೆ ಮಕ್ಳು ಏನ್ ಮಾಡ್ತಾರೆ, ಪ್ರೋ ಥಿಂಕಿಂಗೇ ಮಾಡಲ್ಲ. ಆಮೇಲೆ ಒಂದು ಸಿಸ್ಟಮೆಟಿಕ್ ವೇ ಅಂತ ಹೇಳಿ ಕರಿತೀವಿ. ಕಲಿಕೆಯಲ್ಲಿ ಯಾವಾಗ್ಲೂ ಸಿಸ್ಟಮೆಟಿಕ್ ಇರ್ಬೇಕು. ವಿತೌಟ್ ಸಿಸ್ಟಮೆಟಿಕ್ ಲರ್ನಿಂಗ್ ಆಲ್ ಫಾಲಿಂಗ್ ಡೌನ್ ಆಗುತ್ತೆ. ಸೊ ಹಂಗಾಗಿ ಯೋಜನಾ ವಿಧಾನ ಯಾರ ತತ್ವಶಾಸ್ತ್ರವನ್ನ ಆಧರಿಸಿದೆ? ಪ್ರಾಜೆಕ್ಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇನ್ ಸೋಷಿಯಲ್ ಸೈನ್ಸ್ ಪೆಡಗಾಗಿ, ಪ್ರಾಜೆಕ್ಟ್ ಮೆಥಡ್ ಈಸ್ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಜಾನ್ ಡ್ಯೂಯಿ, ಸ್ಕಿನ್ನರ್, ಪಿಯಾಜೆ ಹಾಗೂ ವೈಗೋಟಸ್ಕಿ.
ಎಸ್, ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಜಾನ್ ಡೂಯಿ. ಯೂಶುವಲಿ ನಿಮಗೆ ಇನ್ನೊಂದು ಕೇಳ್ತಾರೆ, ಕಿಲ್ ಪ್ಯಾಟ್ರಿಕ್ ಅಂತ ಹೇಳಿ ಹೇಳ್ತಾರೆ. ಬಟ್ ಫಸ್ಟ್ ಇದರ ಮಾಡೆಲ್ ಅನ್ನ ತಯಾರು ಮಾಡಿದ್ದು ಜಾನ್ ಡೂಯಿ. ಇವರ ತತ್ವದ ಮೇಲೆ ಇದನ್ನ ರೆಡಿ ಮಾಡ್ತಾರೆ. ಯಾಕೆಂದ್ರೆ ಆಟದ ಮೂಲಕ ಪಾಠ ಮಾಡ್ಬೇಕು, ಮಕ್ಳಿಗೆ ಒಂದೆಡೆ ಕೂಡ್ಸಿ ಪಾಠ ಮಾಡಂಗಿಲ್ಲ ಅಂತೇಳಿ ಜಾನ್ ಡೂಯಿ ಅವರು ಅವರ ತತ್ವವನ್ನ ಹೇಳ್ತಾರೆ. ಅದಾದ್ಮೇಲೆ ಇವ್ರ ಥೇರಿ ಮೇಲೆ ಕಿಲ್ ಪ್ಯಾಟ್ರಿಕ್ ಏನ್ ಮಾಡ್ತಾರೆ, ಇದ್ದ ಪ್ರಚುರಪಡಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಯೋಜನಾ ವಿಧಾನದ ಪಿತಾಮಹ ಅಂತೇಳಿ ಕಿಲ್ ಪ್ಯಾಟ್ರಿಕ್ ಅವರನ್ನ ಕರೀತಾರೆ. ಓಕೆ, ಹಾಗಾದ್ರೆ ಇವತ್ತಿನ ತರಗತಿ ಇಷ್ಟ ಆಗಿತ್ತು. ಹೋಪ್ ಸೊ ನಿಮ್ಗೆಲ್ರಿಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಕ್ಕಿದೆ ಅಂತ ನನ್ನ ಭಾವನೆ. ದಯವಿಟ್ಟು ಎಲ್ರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಮಾಹಿತಿಗಳನ್ನ ನೀವ್ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದೆ ಮಕ್ಕಳಿಗೆ ಟೀಚ್ ಮಾಡಕ್ಕೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.